ಬಂಗಾರಪೇಟೆ ಎಮ್ ಎಲ್ ಎ ಮತ್ತೆ ಕೆಜಿಎಫ್ ಬಂದಿದ್ರಲ್ಲ ಇಲ್ಲ ಈಗ KGF ಅವರು MLA ಅವರು ನಾಳೆ ನಮ್ಮದು ಇದಿದೆ ಬೆಳಗಾವಿ ಸಮಾವೇಶದಲ್ಲಿದೆ. KGF MLA ಮತ್ತು ಬಂಗಾರಪೇಟೆ MLA ಶಾಸಕರು ಅಲ್ಲಿ ಹೋಗ್ಬೇಕು, ನಾವು ಬೈ ರೋಡ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಅದಕ್ಕೆ ಬಂದಿಲ್ಲ ಅಷ್ಟೇ. ನೆಕ್ಸ್ಟ್ ಮೀಟಿಂಗ್ ಯತ್ನಾಳ್ ಇದ್ರು ಅವ್ರು, ಅದಕ್ಕೆ ಬಿಜೆಪಿ ನಮ್ಮಲ್ಲಿ ಒಬ್ರು ಅವ್ರೆ, ಅದಕ್ಕೆ ಕನ್ಫ್ಯೂಷನ್ ಆಗಿ ಕೇಳಿದೆ. ಏನ್ ಹೇಳೋರು ಯತ್ನಾಳ್ ಏನಾದ್ರು ಬೆಲೆ ಇದೆಯಾ? ಯತ್ನಾಳ್ ಅವರು ಯಾಕೆ ಹಿಂಗ್ ಮಾತಾಡ್ತಾರೆ? ಏನಕ್ಕೆ ಹಿಂಗ್ ಮಾತಾಡ್ತಾರೆ? ನಾಥೂರಾಮ್ ಗೋಡ್ಸೆ ಹೊಡೆದಿದ್ದು, ನಾಥೂರಾಮ್ ಗೋಡ್ಸೆನ ಇವರು ಯಾರು RSS ಅವರು BJP ಅವರು ಇಟ್ಕೊಂಡು ಪೂಜೆ ಮಾಡ್ತಾರೆ ಮಹಾನ್ ಭಾವ ಅಂತ. ಈ ತರ ಎಲ್ಲ ಮಾತಾಡಿದ್ರೆ ದೊಡ್ಡ ರಾಜಕಾರಣಿ ಅಂತ ತಿಳ್ಕೊಂಡಿದ್ದು. ಈ ತರ ಎಲ್ಲ ಮಾತಾಡಿದ್ರೆ ಇದಕ್ಕೇನಾದ್ರು ಅರ್ಥ ಡೋಂಟ್ ವಾಂಟ್ ಆರ್ಗ್ಯುಮೆಂಟ್ ಬಿಡ್ಬೇಕು ಇದೆಲ್ಲ. ನೀವು ನಾನು ಏನ್ರಿ ಇದಕ್ಕೆ ಹೇಳಲಿ? ಇವರು ಯಾರು BY ವಿಜೇಂದ್ರ ಅವ್ರಿಗೆ ಬಚ್ಚ ಅಂತ ಕರೆದಿರೋರು, ಮತ್ತೆ ಡೈಲಿ ಅವ್ರಿಗೆ ಕ್ರಿಟಿಸೈಸ್ ಮಾಡ್ತಾ ಇರೋರು ಅವ್ರ ಪಕ್ಷದವರು. ನನ್ ಕೇಳಿದ್ರೆ ನಾನು ಏನ್ ಆನ್ಸರ್ ಕೊಡ್ಲಿಲ್ಲ ಸರ್. ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಗೆ ಸರ್, ಬಂಗಾರಪೇಟೆ ತಹಶೀಲ್ದಾರ್ ಬಾಗಿಲು ಹಾಕೊಂಡು ಹೋಗ್ತಾರೆ ಸರ್. ಬಂಗಾರಪೇಟೆ ತಹಶೀಲ್ದಾರ್ ಚಾರ್ಜ್ ಕೊಡದೆ ಬಾಗಿಲು ಹಾಕೊಂಡು ಒಂದು ವಾರ ಹೋಗ್ತಾರೆ. ಮುಳಬಾಗಲಲ್ಲಿ ರೇಂಜರ್ ಫಾರೆಸ್ಟ್ ಆಫೀಸರ್ ಬೀಗ ಹಾಕೊಂಡು ಒಂದು ವಾರ. ಸರಿ ಆಯ್ತಲ್ಲ ಅವೆಲ್ಲ? ಬಂಗಾರಪೇಟೆ ಸರಿಯಾಗಿಲ್ಲ ಸರ್. ಜಿಲ್ಲಾಡಳಿತ ನೋಡ್ರಿ, ಈಗ ಒಂದು ಟ್ರಾನ್ಸ್ಫರ್ ಮಾಡ್ತಾರೆ, ಸರ್ಕಾರ ಟ್ರಾನ್ಸ್ಫರ್ ಮಾಡ್ತದೆ. KIT ಅಂತ ಒಂದಿದೆ, ಎಷ್ಟೇ ತಗೋಬರ್ತಾರೆ. ಏನ್ ಮಾಡೋದದು? ಇದು ಬರೀ ಕೋಲಾರದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ನಡೀತಾ ಇದೆ. ಎಲ್ಲೆಲ್ಲಿ KIT ಯಾವ್ಯಾವ ರಾಜ್ಯಗಳಲ್ಲಿದೆ ಆ ರಾಜ್ಯಗಳಲ್ಲೆಲ್ಲಾದ್ರೂ ಟ್ರಾನ್ಸ್ಫರ್ ಮಾಡಿದ್ರೆ KIT ಆರ್ಡರ್ ತಗೊಂಬಂದು ನಾನು ಅಂತ ಕಿತ್ತಾಡೋದು. ಅವ್ರು ಸ್ಟೇ ತಗೊಂಬರೋದು, KIT ತಗೊಂಬರೋದು, ಹೈಕೋರ್ಟ್ಗೆ ಹೋಗೋದು, ಸುಪ್ರೀಂ ಕೋರ್ಟ್ಗೆ ಹೋಗೋದು, ಇದು ನಡೀತಾನೆ ಇರೋಂಥದ್ದು. ಸಾಲ್ವ್ ಮಾಡೋಣ. ಅದೇನಿದೆ. ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಕಾಂಗ್ರೆಸ್ ಅವರು ಬಿಗ್ ಆಫರ್ ಕೊಟ್ಟಿದ್ದಾರೆ ಬರೋದಕ್ಕೆ ಅಂತ. ಸಮೃದ್ಧಿ ಮಂಜುನಾಥ್ ಅವ್ರನ್ನೇ ಕೇಳ್ಬೇಕಪ್ಪ. ನನಗೆ ಗೊತ್ತಿಲ್ಲ. ಈಗ ನನಗೆ ಈ ವಿಚಾರ ನನಗೆ ಗೊತ್ತಿಲ್ಲ, ಇದ್ರ ಮಾಹಿತಿ ಇಲ್ಲ. ಅದ್ರ ವಿಚಾರ ನೀವು ಬೇಕು ಅಂದ್ರೆ ನಾನು ವಿಚಾರಿಸಿ ಹೇಳ್ತೀನಿ. ತಕ್ಷಣಕ್ಕೆ ಬೇಕು ಅಂದ್ರೆ ಆಚೆ ಮಂಜುನಾಥ್ ಇದ್ದಾರೆ, ಅವ್ರನ್ನೇ ಕೇಳ್ತೀನಿ. ಅವಶ್ಯಕತೆ ಇದೆಯಾ ಸರ್ ಕಾಂಗ್ರೆಸ್ಗೆ? ನೋಡ್ರಿ, ಆಲ್ ಆರ್ ವೆಲ್ಕಮ್. ಯಾರ್ಯಾರು ಈ ರಾಜ್ಯದ ಡೆವಲಪ್ಮೆಂಟ್ಗೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರ ಇದೆ, ಬಂದು ಸೇರ್ಕೊತೀವಿ ಅಂದರೆ ಆಲ್ ಆರ್ ವೆಲ್ಕಮ್. ಯಾರಿಗೂ ಫೋರ್ಸ್ ಮಾಡಿ ತಗೊಳ್ಳೋವಂಥದ್ದು ಆಪ್ರೇಷನ್ BJP, ಆಪ್ರೇಷನ್ JDS ನಾವು ಮಾಡಲ್ಲ. ಅದು ಆಪ್ರೇಷನ್ ಕಾಂಗ್ರೆಸ್ ಅಂತ BJP ಮಾಡ್ತಾ ಇದ್ದಿದ್ದು. ನಾವಂತ ಕೆಲಸ ಮಾಡಲ್ಲ. 140 ಜನಗಳ MLAಗಳ ಬಹುಮತ ಇರುವಂಥ ಸರ್ಕಾರ. ಯಾರಾದರೂ ಖುಷಿಯಿಂದ ಬಂದು ಅವರ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ಗೆ ಸೇರ್ಕೊತೀವಿ ಅಂದರೆ ವೆಲ್ಕಮ್ ಮಾಡ್ತೀವಿ. ತಾವು ಆ ರೀತಿ ಹೇಳ್ತಾ ಇದ್ದೀರಾ? ನಮ್ಮ ಪಕ್ಷದ ಶಿವಗಂಗಾ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ 11 ಜನ ರೆಡಿ ಇದ್ದಾರೆ, ಅಂದ್ರೆ ಬಂದ್ಬಿಡ್ತಾರೆ. ಶಿವಗಂಗಾ ಅಂತ ಕೇಳ್ಬೇಕಾದ್ರು ನನಗೆ ಗೊತ್ತಿಲ್ಲ. ಶಿವಗಂಗಾ ಏನಾದ್ರು ರೆಡಿ ಮಾಡಿರ್ಬೇಕು. KDP ಸಭೆಯನ್ನು ಮಾಡಿದ್ದೀವಿ. ಕಳೆದ ಸರ್ತಿ ಏನೇನು ನಾವು ಸುಧಾರಣೆಗಳಾಗಬೇಕು ಅಂತ ಹೇಳಿ ತೀರ್ಮಾನಗಳು ತಗೊಂಡಿದ್ರಿ, ಆ ಸುಧಾರಣೆಗಳು ಏನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಇವತ್ತು ರಿವ್ಯೂ ಮಾಡಿದ್ದೀವಿ. ನಾವು ಹೇಳಿದಂತಹ ಕೆಲಸಗಳಲ್ಲಿ ಸುಮಾರು 90% ಕೆಲಸಗಳು ಪ್ರೋಗ್ರೆಸ್ಸಲ್ಲಿದ್ದಾವೆ. ಈಗ ನಮ್ಮ ಜಲ್ ಜೀವನ್ ಮಿಷನಲ್ಲಿ ಸುಮಾರು 1600 ಈಗಾಗಿ ಟೆಂಡರ್ ಆಗಿದೆ ಕೆಲಸಗಳು. ಆ ಕೆಲಸಗಳು ಇದ್ದಾವೆ. ಮತ್ತು ಶಾಲೆಗಳು ಕಟ್ಟಿಸೋದು, ಮತ್ತು ರೋಡ್ಸು PWDಯಿಂದ ರೋಡ್ಸ್ ಮಾಡೋದು, ಮತ್ತು ಜಿಲ್ಲಾ ಪಂಚಾಯತಿಯಿಂದ ರೋಡ್ಸ್ ಮಾಡೋದು, ಅದ್ರ ಬಗ್ಗೆಯೂ ಸಹ ಸುಮಾರು 250 ಕೋಟಿ. ಎಷ್ಟು ಕೋಟಿ ಅದು? ಸುಮಾರು 250 ಕೋಟಿ ರೂಪಾಯಿ ಕೆಲಸಗಳು ಜಿಲ್ಲಾ ಪಂಚಾಯತಿಯಿಂದ, ಅದು ಪ್ರೋಗ್ರೆಸ್ಸಲ್ಲಿದೆ. PWDಯಿಂದನೂ ಪ್ರೋಗ್ರೆಸ್ಸಲ್ಲಿದೆ. ಮತ್ತು ಕುಡಿಯೋ ನೀರಿನ ಯೋಜನೆಗಳು ಎಲ್ಲನೂ ಪ್ರೋಗ್ರೆಸ್ಸಲ್ಲಿದೆ. ಮತ್ತು ಈ ಅಂತಾರಾಜ್ಯ ವೆಹಿಕಲ್ಸು ವಿತೌಟ್ ಲೈಸೆನ್ಸ್ ತಗೊಂಡಿರ, ದುಡ್ಡು ಕಡ್ದಿರ ಬರ್ತಾಯಿದ್ರು, ಅವರನ್ನು ಸಹ ನಾವು ಇದು ಮಾಡಿದ್ದಾರೆ, ಹಿಡಿದಿದ್ದಾರೆ ಮತ್ತು ಫೈನ್ಗಳು ಹಾಕಿದ್ದಾರೆ. ಅದಾದ ಜೊತೆಯಲ್ಲಿ ಈಗ ಈ ನರ್ಸರಿ ಆ್ಯಕ್ಟ್ ಇತ್ತು, ಅದಕ್ಕೂ ಪ್ರಪೋಸಲ್ಸ್ ಅದು ರೆಡಿಯಾಗಿದೆ. ಮತ್ತು ಅಧಿಕಾರ ಇದೆ ಎಲ್ಲ ನರ್ಸರಿಗಳಿಗೆ. ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಹೋಗಬೇಕು ಅಂತ ಹೇಳಿದ್ದಾರೆ. ಮತ್ತು 28 ಜನ ಪಶುಸಂಗೋಪನೆ ಇಲಾಖೆಯಿಂದ 28 ಜನ ಡಾಕ್ಟರ್ಸ್ ಬೇಕು ಅಂತ ಹೇಳಿದ್ವಿ. ಈಗ 11 ಜನ
ಆಲ್ರೆಡಿ ಬಂದಿದ್ದಾರೆ. ಇನ್ನು 17 ಜನಕ್ಕೂ ಅದನ್ನು ರೆಡಿ ಮಾಡ್ತಾರೆ. ಇದು 3 ತಿಂಗಳಲ್ಲಿ ಆಗಿರುವಂಥದ್ದು ಡೆವಲಪ್ಮೆಂಟು. ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸುಮಾರು 80 ರೂಮ್ಸ್ ಎಷ್ಟು ಹೊಸ್ದಾಗಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. 86 ರೂಮ್ಸ್ ಹೊಸ್ದಾಗಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. 200 ರೂಮ್ಸ್ ಬೇಕು ಅಂತ ಹೇಳಿದ್ದಾರೆ. CSR ಫಂಡಲ್ಲಿ ಮತ್ತೆ ಮೀಟಿಂಗು DC ಅವರ ನನ್ನ ಅಧ್ಯಕ್ಷತೆಯಲ್ಲಿ DC ಕರೆದು ಆ ಕೆಲಸಗಳು ಸಹ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಈ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಕಿತ್ತೋಗಿದೆ ಅಂತ ಹೇಳಿದ್ರಿ, ಅದನ್ನೆಲ್ಲ ಸರ್ ಮಾಡಿ ಈಗ ಸರ್ಟಿಫೈ ಮಾಡಿ ಹೊಸದಾಗೆಲ್ಲ ಮಾಡಿ ಅದನ್ನು ಸಹ ಸರ್ ಮಾಡಿದ್ದಾರೆ. ಮತ್ತು 10 ಎಕರೆ ಮತ್ತು 5 ಎಕರೆ KGF ಮತ್ತು ಟೇಕಲ್ಲಿ ಈಗ ಸರ್ವೆ ಮಾಡಿ ಆ ಕೆಲಸ ಸಹ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ರೇಮತ್ ನಗರದಲ್ಲಿ PHCಗೆ ಲಾಸ್ಟ್ ಟೈಮ್ ಹೇಳಿದೆ 2.5 ಎಕರೆ ಜಾಗ ಕೊಟ್ಟಿದ್ದಾರೆ. ಅದು ಹೊಸ DPR ರೆಡಿ ಮಾಡ್ತಾ ಇದ್ದೀವಿ. ಆ DPR ಸಹ ರೆಡಿ ಮಾಡಿ ಆ ಹೊಸ PHC ನಾವು ರೆಡಿ ಮಾಡ್ತೀವಿ. ಮತ್ತು ಕಳೆದ ಸರಿ ಹೇಳಿದ್ವಿ ಹೊರಗುತ್ತಿಗೆ ನೌಕರರಿಗೆ ಸುಮಾರು ತಿಂಗಳಿಂದ ಸಂಬಳ ಬಂದಿಲ್ಲ ಅಂತ ಹೇಳಿ ಅಪ್ಡೇಟ್ ಸಂಬಳ ಆಗಿದೆ. ಎಲ್ಲ ಕಾರ್ಮಿಕರಿಗೆ ಅದು ವೇತನ ಪಾವತಿ ಮಾಡಿದ್ದೀವಿ. ಮತ್ತು ಅದೇ ಪ್ರಾದೇಶಿಕ ಇಲಾಖೆದು ಹೇಳಿದೆ. ಮತ್ತು ಆ ಪ್ರೌಢಶಾಲೆ ರೇಮತ್ ನಗರದಲ್ಲಿ ಪ್ರೌಢಶಾಲೆ ಬೇಕಾಗಿದೆ, ಅದು ಪ್ರಪೋಸಲ್ ರೆಡಿಯಾಗಿದೆ. ಆ ಶಾಲೆ ಕಟ್ಟಿಸ್ತೀವಿ. ಮತ್ತು ಗೌರಿಪೇಟೆಯಲ್ಲಿ ಉರ್ದು ಶಾಲೆ ಒಂದು ಇತ್ತು, ಅದಕ್ಕೂ ರಿಪೇರಿ ಮಾಡಲಿಕ್ಕೆ ಅದಕ್ಕೂ ಪ್ರಪೋಸಲ್ ರೆಡಿಯಾಗಿದೆ, ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಈ ಕೋಲಾರ ಗಾಂಧಿನಗರದ್ದು ಅದು DPR ರೆಡಿಯಾಗಿದೆ, ಅದನ್ನು ಟೆಂಡರ್ ಮಾಡಿ ಅದನ್ನು ಕೊಡ್ತೀವಿ. ಮತ್ತು ಈ ಇನ್ನೇನೇನು ಎಲ್ಲ ಇಲಾಖೆಗಳದ್ದು ರಿವ್ಯೂ ಮಾಡಿದ್ದೀವಿ. ಮತ್ತು ಪ್ರಮುಖವಾಗಿ ನಿಮಗೆ ಏನು ಹೇಳಕ್ಕೆ ಹೊರಟಿದೆ ಅಂದರೆ ಈ ನಾವು ಇಡೀ ಜಿಲ್ಲೆಯಲ್ಲಿ ಸುಮಾರು 1,000 ಕೋಟಿ 1,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕಾರ್ಮಿಕರಿಗೆ, ಮಹಿಳೆಯರಿಗೆ, ರೈತರಿಗೆ, ಬಡವರಿಗೆ, ಅಬಲೆಯರಿಗೆ ಮತ್ತು ಅಂಗವಿಕಲರಿಗೆ, ವಿದ್ಯಾರ್ಥಿಗಳಿಗೆ ಇವೆಲ್ಲ ಕೊಡಬೇಕಾಗಿತ್ತು. ಲೈಕ್ ಈ ಮೋಟಾರ್ಸು, ಯಾವುದು ಮೋಟಾರ್ ವೆಹಿಕಲ್ಸು, ಟ್ರ್ಯಾಕ್ಟರ್ಸು, ಪವರ್ ಟ್ರಿಲ್ಲರ್ಸು, ಮಕ್ಕಳಿಗೆ ಲ್ಯಾಪ್ಟಾಪ್ಸು, ಮತ್ತು ಈ ಆಟೋಗಳು, ಇವನ್ನೆಲ್ಲ ಕೊಡಬೇಕು ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದೀನಿ. DC ಅವ್ರಿಗೆ ಮತ್ತು CEO ಅವ್ರಿಗೆ ಅದನ್ನು ಜವಾಬ್ದಾರಿ ಕೊಟ್ಟಿದ್ದೀನಿ. ಎಲ್ಲ MLAಗಳು, MLCಗಳು, MP ಅವರು ಇದಕ್ಕೆ ಸಮ್ಮತ ವ್ಯಕ್ತಪಡಿಸಿದ್ದಾರೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ನಾವು ಕರ್ಕೊಬಂದು ದೊಡ್ಡ ಸಮಾವೇಶವನ್ನು ಕೋಲಾರ ಟೌನ್ನಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಚಿನ್ನದ ನಾಡು KGFನಲ್ಲಿ ಇದೇ ಮೊದಲನೇ ಬಾರಿಗೆ ಅಕ್ವಾ ಅಂಡರ್ ವಾಟರ್ ಟನಲ್ ಮೇಳವನ್ನು ಏರ್ಪಡಿಸಲಾಗಿದ್ದು, ಸಾರ್ವಜನಿಕರು ಕುಟುಂಬ ಸಮೇತ ಒಮ್ಮೆ ಭೇಟಿ ನೀಡಿ. ಆಕರ್ಷಕ ಆಟಗಳು, ಬಾಯಿಗೆ ರುಚಿ ನೀಡುವ ವಿಭಿನ್ನ ಖಾದ್ಯಗಳು ನಿಮ್ಮನ್ನು ಆಕರ್ಷಿಸುತ್ತಿವೆ. ಸ್ಥಳ ಅಶೋಕ್ ನಗರ, ಬಾಲಕೃಷ್ಣ ಲೇಔಟ್ ಹತ್ತಿರ, KGF. ಸಂಪರ್ಕಿಸಿ 8861299700.